ಹಾಯ್ ಫ್ರೆಂಡ್ಸ್, ನಾನಿವತ್ತು ಹೆಸರುಕಾಳು ಪಲ್ಯ ಮತ್ತು ಹೆಸರುಕಾಳು ಉಸ್ಲಿನ ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹೆಸರುಕಾಳು ಪಲ್ಯ ಜೊತೆಗೆ ನೀವು ರೊಟ್ಟಿ ಮತ್ತು ಚಪಾತಿಗೆ ಹಾಕೊಂಡು ತಿನ್ಬೋದು. ಇದು ಹೆಸರುಕಾಳು ಉಸ್ಲಿ ಯಾವ ಥರ ಫ್ರೀ ಇದ್ದಾಗ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ಬೋದು ಸಂಜೆ ಟೈಮಲ್ಲಿ. ತುಂಬ ಚೆನ್ನಾಗಿರುತ್ತೆ. ಸೊ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಫಸ್ಟ್ ನೀವು ಹೆಸರುಕಾಳನ್ನು ಕುಕ್ಕರ್ಗೆ ಒಂದು ಲೋಟ ಹೆಸರುಕಾಳು ಹಾಕೊಂಡ್ರೆ ಅದಕ್ಕೆ ನೀವು 2 ಲೋಟ ಅಷ್ಟು ನೀರು ಹಾಕಬೇಕಾಗತ್ತೆ. ಸೊ ನೀರು ಹಾಕ್ಕೊಂಡು ಕುಕ್ಕರ್ನಲ್ಲಿ ನೀವು ಮಿನಿಮಮ್ 3 ಇಂದ 4 ವಿಷಲ್ನ ಕೂಗಿಸಿ. ಸೊ ಅವಾಗ ಏನಾಗುತ್ತೆ, ಹೆಸರುಕಾಳು ಚೆನ್ನಾಗಿ ಬೆಂದಿರುತ್ತೆ, ಆಯಿತಾ. ಸೊ ಅಂದರೆ ಪೂರ್ತಿ ಮೆತ್ತಗೆ ಆ ಥರ ಬೇಯಿಸಬಾರ್ದು, ಸ್ವಲ್ಪ ಅರ್ಧಂಬರ್ಧ ಬೆಂದಿರೋ ಥರ ಬೇಯಿಸ್ಬೇಕು. ಆವಾಗ ಸೊ ಚೆನ್ನಾಗಿರುತ್ತೆ. ಹೆಸರುಕಾಳು ರೊಟ್ಟಿಗೆ ಮತ್ತು ಚಪಾತಿಗೆ ತಿನ್ನಬೇಕಾದ್ರೆ ತುಂಬ ಸಿಗಬೇಕು ಅದು ಆಯಿತಾ. ಸೊ ಚೆನ್ನಾಗಿರುತ್ತೆ ನೋಡಿ. ಇವಾಗ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೇನಿಲ್ಲ, ಸಿಂಪಲ್ಲಾಗಿ ಬೇಸಿಕ್ ಒಗ್ಗರಣೆ ಯಾವ ರೀತಿ ಹಾಕಬೇಕು ಆ ರೀತಿ ಒಗ್ಗರಣೆನ ಹಾಕ್ಕೊಳ್ಳಿ. ಸೊ ನೋಡಿ, ಅದಕ್ಕೆ ನಾನು ಫಸ್ಟ್ ಎಣ್ಣೆನ ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು. ಸೊ ನಾರ್ಮಲ್ ಒಗ್ಗರಣೆಗೆ ಏನೆಲ್ಲ ಬಳಸ್ತೀವಿ ಅದೇ ರೀತಿ ನೀವು ಇಲ್ಲಿ ಮಾಡಿ ಅಷ್ಟೇ. ಈರುಳ್ಳಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ಮೆಣಸಿನ್ಕಾಯಿನ ಸ್ವಲ್ಪ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡು ಆದಮೇಲೆ ಸೊ ಅದಕ್ಕೆ ನೀವು ಒಂದು ಸ್ವಲ್ಪ ಜೀರಿಗೆ, ಉಪ್ಪು, ಜೀರಿಗೆ ಪುಡಿ ಮತ್ತು ಮಸಾಲ ಪುಡಿ, ಶುಂಠಿ, ಬೆಳ್ಳುಳ್ಳಿ, ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಹೊತ್ತು ಆದಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಉದುರಿಸಿ. ಸೊ ಕಾಯಿ ತುರಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು, ಆಯಿತಾ. ಸೊ ಇದು ಒಗ್ಗರಣೆ ರೆಡಿ ಆಗೋಯಿತು. ಇದು ಹೆಸರುಕಾಳು ಉಸ್ಲಿಗೆ ಇಷ್ಟು ಒಗ್ಗರಣೆ ಸಾಕು. ಸೊ ನಾನು ಏನು ಮಾಡ್ತೀನಿ ಅಂತಂದರೆ, ಸೊ ಇದರಲ್ಲೇ ಸ್ವಲ್ಪ ಒಗ್ಗರಣೆನ ಹೆಸರುಕಾಳು ಉಸ್ಲಿಗೆ ಎತ್ತಿಟ್ಕೊತೀನಿ, ಆಯಿತಾ. ಮತ್ತೆ ಒಗ್ಗರಣೆ ಹಾಕೋದು ತಪ್ಪುತ್ತೆ, ಆಯಿತಾ. ಸೊ ಇದರಲ್ಲೇ 2 in 1 ಅಂತ ಹೇಳ್ಬೋದು. ಹೆಸರುಕಾಳು ಉಸ್ಲಿನೂ ಮಾಡ್ಕೊಬೋದು, ಹೆಸರುಕಾಳು ಪಲ್ಯನೂ ಮಾಡ್ಕೊಬೋದು. ಸೊ ಒಂದೇ ಒಗ್ಗರಣೆ, ಆಯಿತಾ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಇದೇ ಒಗ್ಗರಣೆನ ಸ್ವಲ್ಪ ಹೆಸರುಕಾಳು ಉಸ್ಲಿ ಅಂತ ತೆಗೆದಿಟ್ಕೊತಾ ಇದ್ದೀನಿ ನೋಡಿ. ಅಷ್ಟು ಸಾಕು. ಸ್ವಲ್ಪ ಹೆಸರುಕಾಳಿಗೆ ಲಾಸ್ಟಿಗೆ ಅದು ಮಾಡ್ಕೊಳೋಣ. ಸೊ ಇವಾಗ ಫಸ್ಟ್ ಪಲ್ಯದ ಮಾಡೋದು ಫೋಕಸ್ ಮಾಡೋಣ. ಇವಾಗ ಏನು ಮಾಡಿದೆ, ಸ್ವಲ್ಪ ಟೊಮೊಟೊ ಹಾಕಿದ್ದೀನಿ. ಹೆಸರುಕಾಳು ಉಸ್ಲಿಗೆ ಟೊಮೊಟೊ ಏನು ಬೇಕಾಗಿಲ್ಲ. ಇದಕ್ಕೆ ಹೆಸರುಕಾಳು ಪಲ್ಯಗೆ ಟೊಮೊಟೊ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಅಡುಗೆ ಅರಿಶಿನ ಕೂಡ ಹಾಕಿದ್ದೀನಿ. ಸೊ ಒಂದು ಸ್ವಲ್ಪ ಕಲರ್ ಬರಲಿ ಅಂತ. ಸೊ ನೋಡಿ, ಇವಾಗ ಹೆಸರುಕಾಳು ಬೇಯಿಸ್ಕೊಂಡಿರೋದನ್ನ ಅದರಲ್ಲಿ ನೀರಿರುತ್ತಲ್ಲ, ಆ ನೀರನ್ನು ಯಾರು ಚೆಲ್ಬಿಡಿ, ಅದನ್ನು ವೇಸ್ಟ್ ಮಾಡಿಬಿಡಿ. ಅದೇ ನೀರಲ್ಲಿ ನೀವು ಪಲ್ಯನ ಮಾಡ್ಬೋದು. ಆ ನೀರನ್ನು ಹಾಕಿದ್ದೀನಿ. ಸೊ ಅದಕ್ಕೆ ಹಾಕಿದ್ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಸೊ ಅದಾದಮೇಲೆ ನೀವು ಸ್ವಲ್ಪ ಖಾರ ಪುಡಿ ಹಾಕಿ. ಖಾರ ಪುಡಿ ಅದು ಒಂದು ಸ್ವಲ್ಪ ಕಲರ್ ಕೊಡುತ್ತೆ ಮತ್ತು ಒಂದು ಸ್ವಲ್ಪ ಟೇಸ್ಟ್ ಕೂಡ ಕೊಡುತ್ತೆ, ಚೆನ್ನಾಗಿರುತ್ತೆ ಕಾಂಬಿನೇಷನು. ಸೊ ಇವಾಗ ನೀವು ಹೆಸರುಕಾಳು ಇತ್ತಲ್ಲ, ಸೊ ಹೆಸರುಕಾಳನ್ನ ಹಾಕಿ. ಸೊ ಹೆಸರುಕಾಳನ್ನ ಹಾಕ್ಬಿಟ್ಟು ಸೊ ಇವಾಗ ನೀವು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ. ಅದು ಚೆನ್ನಾಗಿ ಕುದಿಬೇಕು. ಅದು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸಿ. ಸೊ ನೋಡಿ, ಆಲ್ಮೋಸ್ಟ್ ಇವಾಗ ಹೆಸರುಕಾಳು ಹೆಸರುಕಾಳು ಪಲ್ಯ ಸೊ ರೆಡಿ ಆಗೋಯಿತು. ಸೊ ಚಪಾತಿಗೆ ಹಾಕ್ಕೊಂಡು ತಿನ್ಬೋದು ಆರಾಮಾಗಿ ನೋಡಿ, ರೆಡಿ ಆಗೋಯಿತು. ಸೊ ಇದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪಿದ್ರೆ ಕರ್ಬೇವಿನ ಸೊಪ್ಪು, ಆಮೇಲೆ ಇನ್ನೂ ಕೊತ್ತಂಬರಿ ಸೊಪ್ಪಿದ್ರೆ ಹಾಕಿ. ಸೊ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ರೆಡಿ ಆಗೋಯ್ತು ನೋಡಿ. ಸೊ ರೆಡಿನೇ ಆಗೋಯಿತು. ಇದಕ್ಕೊಂದು ಇನ್ನೊಂದು ಸ್ವಲ್ಪ ನೀರಿನ ಅಂಶ ಎಲ್ಲ ಜಾಸ್ತಿ ಇತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಅದೆಲ್ಲ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಕಾಯಿ ತುರಿನ ಲಾಸ್ಟಿಗೆ ಆ್ಯಡ್ ಮಾಡಿದೆ. ಸೊ ಇವಾಗ ಫೈನಲಾಗಿ ಔಟ್ಪುಟ್ಟು ರೆಡಿ ಆಗೋಯಿತು. ಇಷ್ಟೇ ಸಿಂಪಲ್ ರೆಸಿಪಿ, ಯಾರು ಬೇಕಾದರೂ ಮನೆಯಲ್ಲಿ ಮಾಡ್ಬೋದು. ಸೊ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೊಂಚೂರು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕೋ, ಖಾರ ಪುಡಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ ಎಲ್ಲ ಹಾಕಿದ್ರೆ ಸೊ ರೆಡಿ ಆಗೋಯ್ತು ನೋಡಿ. ಎಷ್ಟು ಸಿಂಪಲಾಗಿ ಮಾಡ್ಬೋದು. 5 ನಿಮಿಷದಲ್ಲಿ ಮಾಡ್ಬೋದು. ಇದನ್ನು ಜಾಸ್ತಿ ಟೈಮ್ ಆಗೋಲ್ಲ, ಯಾರು ಬೇಕಾದರೂ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸೊ ಯಾರಾದರೂ ಮಾಡಬೇಕು ಅಂತಂದರೆ ಮಾಡಿ. ಸೊ ಇವಾಗ ನೋಡಿ, ಆಗಲೇ ಒಂದು ಸ್ವಲ್ಪ ಒಗ್ಗರಣೆ ತೆಗೆದಿಟ್ಕೊಂಡಿದ್ನಲ್ಲ, ಆ ಒಗ್ಗರಣೆನ ಸೊ ಇವಾಗ ಒಂದು ಬಾಣಲಿ ಹಾಕ್ಕೊಂಡು ಸೊ ಒಂದು ಸ್ವಲ್ಪ ಮಿಕ್ಕಿರೋ ಹೆಸರುಕಾಳನ್ನ ತೆಗೆದಿಟ್ಕೊಂಡಿದ್ನಲ್ಲ, ಆ ಹೆಸರುಕಾಳನ್ನ ಹಾಕಿ ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡಬೇಕಷ್ಟೆ. ಬಿಸಿ ಮಾಡಿದ್ರೆ ಒಂದು ಹೆಸರುಕಾಳು ಉಸ್ಲಿನೂ ಕೂಡ ರೆಡಿ ಆಗೋಯ್ತು ನೋಡಿ. ಸೊ ಇವಾಗ ಹೆಸರುಕಾಳು ಹಾಕ್ತಾಯಿದ್ದೀನಿ. ಹೆಸರುಕಾಳು ಹಾಕಿ ಇದಕ್ಕೆ ಮಿಕ್ಸಪ್ ಮಾಡಿ ಒಂಚೂರು ಬಿಸಿ ಮಾಡಿದ್ರೆ ಹೆಸರುಕಾಳು ಉಸ್ಲಿ ರೆಡಿ. ಸೊ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೊ ಯಾರೆಲ್ಲ ಸಂಜೆ ಹೊತ್ತು ಸ್ನ್ಯಾಕ್ಸ್ ಬೇಕು ಅಂತ ಇರ್ತಾರೆ ಅವರೆಲ್ಲ ಆರಾಮಾಗಿ ಇದನ್ನು ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ಬೋದು. ಸೊ ಐ ಹೋಪ್ ಎಲ್ರಿಗೂ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರೆಲ್ಲ ಮನೆಯಲ್ಲಿ ಟೈಮ್ ಇಲ್ಲ, ಬೇಗ ಏನಾದರೂ ರೆಡಿ ಮಾಡ್ಕೊಬೇಕು ಫಾಸ್ಟ್ ಫುಡ್ ಥರ ಅಂತಂದರೆ ಈ ಒಂದು ರೆಸಿಪಿನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸೊ ಮತ್ತು ಯಾರಾದರೂ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ.